ವಿಷಯ ಮಾತಾಡ್ರೆ ಬೆನ್ನನ್ನು ಕೂದಲ ತಗದಂಗಾಗಿರ್ಬೇಕು. ಹೌದು ಮುಗುಳ್ಯಾಳ ಮೇಲಿನ ಪದ್ಧತಿ ಅದ ಏನದ ಅದಕ್ಕೆ ಹೇಳ್ತಾರ. ಏನ್ರಿಪ್ಪ ಅದು? ಆನೆ ಹೋಗುವಾಗ ಶ್ವಾನ ಬಗಳುವುದು, ಸ್ವಾನ ಬಗಳುವುದು. ಆನೆ ಹೋಗುವಾಗ ಶ್ವಾನ ಬಗಳುವುದು, ಶ್ವಾನ ಬಗಳಿದೆ ಎಂದು ತಿರುಗಿ ಆನೆ ಬಗಳಿದರೆ ಆನೆಯ ಮಾನಹಾನ ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೌದಿಲ್ಲ? ಹೌದ್ರಿವ. ಯಾಕಂದ್ರೆ ವಿಷಯ ಏನ್ ನಡೆದದ? ದಾನ ಮತ್ತು ಧರ್ಮದ ವಿಷಯ ನಡೆದದ. ಎರಡು ವಿಷಯ ನಡೆದದ. ಹೌದಿಲ್ಲ? ಹೌದ್ರಿವ. ನಾವು ಎಷ್ಟು ಮಂದಿ ಕುಂದ್ರಿಸಿದೀವಿ, ಸರಜೋಡಿ ಕಲಾವಿದರು ಮಾತಾಡೋ ಸಂದರ್ಭದ ಅವ್ರು ಎಷ್ಟು ಮಂದಿ ಕುಂದಿಸಿರು, ಎಲ್ಲಾ ಕುರ್ಚಿ ಖಾಲಿ ಆಗಿದ್ದು. ಮತ್ತೆ ನೀವು ಹಾಡುತ್ತ ಮುಂದ್ರೆ ಎಷ್ಟು ಕೂತದ ಅಪ್ಪ ಮಂದಿ? ಹೌದು, ಲೆಕ್ಕ ಮಾಡಿದೆ ಮಾಸ್ತರ್. ಇಲ್ಲ ಬೇಡ, ಒಂದು ಮಾತಾಡ್ತ ನೀವು ಬಹಳ ಭಾರಿ ಹಾಡೋರು. ಹೌದು, ಬಹಳ ಭಾರಿ ಹಾಡೋರು. ಅದ್ಭುತ ಕಲಾವಿದರು. ಇಲ್ಲ ನಾ ಹಾಡುತ್ತ ಮಂದಿ ಹೋಗ್ಯಾರ ಬಿಡು. ಹೌದಿಲ್ಲ? ಹೌದು. ಮತ್ತ ನಿನ್ನ ನನ್ನ ಪಾಳೆ ಮುಗದಂದ್ರ ಮುಂದಿನ ಸಂದಿಗೆ ಇನ್ನ ಒಂದು ತಾಸು ಬಿಟ್ಟ ನಂತರ ನಿಮ್ಮ ಪಾಳೆ ಬರ್ತೈತೆ ಸಭಿಕರ ಬರಬೇಕಾಗಿತ್ತು. ಹಳ್ಳಿ ಹೋದವ್ರ ಯಾಕೆ ಹೋದ್ರು? ಅಲ್ಲ, ನಿನ್ನ ಮ್ಯಾಲ ಅಭಿಮಾನಿನ ಇತ್ತಂದ್ರ ಬರಬೇಕಾಗಿತ್ತಲ್ಲ ಅವರು. ಮತ್ತ ನೀ ಮಾತಾಡ್ತ ಸಂದರ್ಭದ ಕುಂದ್ರ ಯಾಕಂದ್ರ ಅವರು ವಿಷಯ ಏನು ಮಾತಾಡತಿ ಮಾಸ್ತರ, ನಾ ಏನು ಮಾತಾಡಕತ್ತೀನಿ. ಅದೇ ಒಂದು ಮಾತು ನೀವೆಲ್ಲರಿಗೂ ಕೇಳಿರಿ. ಏನ್ರಿಪ್ಪ? ಅತ್ರಿ ಮುನಿ ಋಷಿ ಹೆಂಡತಿದ ಬಗ್ಗೆ ಮಾತಾಡಿದೆ. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಭಿಕ್ಷುಕ ರೂಪದಾಗ ಬಂದಾಗ ನೀ ಹ್ಯಾಂಗ ಕೊಡಂದ್ರ ಅವರು ನಿಸ್ಬತ್ಲೆ ಯಾಗ ಭಿಕ್ಷೆ ಮಾಡಿ ಅಂದಿನಲ್ರಿ ಕಾಕಣ್ಣ. ಹೌದು. ಮತ್ತೇನು ಕಿವ್ಯಾಗಿನ ಹತ್ತಿ ಹಳ್ಳಿ ಇಟ್ಕೊಂಡಿದ್ದೇನ? ಕನ್ನಡ ಮೀಡಿಯಂ ಮಾಸ್ತರ್. ನಾ ಮಾತಾಡೋದು ಭಾಳ ಮಾತು. ಏನು ದೊಡ್ಡ ಭಾರಿ ಸಾಲಿ ಕಲ್ತಾರಗತ್ತೆ. ಎಷ್ಟು ಕಲ್ತಿ? ಇಲ್ಲ, ನಾ ಮೊದಲೇ ಮಾತಾಡಂಗಿಲ್ಲ. 21. ಹೌದಿಲ್ಲ? ಮೊದಲೇ ಮಾತಾಡಂಗ ವಿಷಯಕ್ಕೆ ನಾ ಏನು ನಿಸ್ಬತ್ಲೆ ಅಂದ್ರ ಏನು ಸಭಿಕರ್ ಹೇಳಿನ ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ಬರಿಗೆ ನಿಸ್ಬತ್ಲೆ ಅಂದ್ರೆ ಸಾಲಿ ಕಲ್ತವ್ರಿಗೆ ತಿಳಿತದ, ಸಾಲಿ ಕಲಿಲ್ಲ ಅವ್ರಿಗೆ ತಿಳಿದಿಲ್ಲ. ಅದಕ್ಕೆ ನಿಸ್ಬತ್ಲೆ ಅಂದ್ರೆ ತಾಯಿ ಗರ್ಭದಿಂದ ಈ ಶರೀರ ಹೆಂಗ ಬಂದಿರ್ತದಲ್ಲ ಹಂಗ ನಮಗ ಭಿಕ್ಷೆ ಕೊಡ್ರಿ ಅಂತ ಅಂದಾರವರು. ಬೇಡ್ಯಾರವರು ಅಂತೇಳಿ ನಾ ಮಾತು ಹೇಳಿನಿ. ಯಾವ ಶಬ್ದ ಯಾವ್ದು ಉಪಯೋಗ ಮಾಡ್ಕೋಬೇಕಂತ ನನ್ನಟ್ಟು ನಾನು ಡಬಲ್ ಡಿಗ್ರಿ ನನ್ನ ಸಾಲಿನಿಂದ ಆಗಿರಲಿಲ್ಲ. ನಾ ಎಷ್ಟು ಸಾಲಿ ಕಲ್ತನ ಅಟ್ಟು ನಿನಗೆ ವಯಸ್ಸಾಗಿಲ್ಲ. ಮೊದಲು ಮಾಸ್ತರ್ ಆಯ್ತಾರ ಹೋಗಿದಂಕ ಸಾಲಿಗೆ ಎಲ್ಲ ನಾ ಎಷ್ಟು ಸಾಲಿ ಕಲ್ತಿಲ್ಲ ಅಟ್ಟು ನಿನಗೆ ವಯಸ್ಸಾಗಿಲ್ಲ. ನೀನ್ ನನಗೆ ಹೇಳಕ್ ಬಂದಿದಿ ಸೋಮ. ನಾನು ಯಾಕಂದ್ರೆ ನಾ ವಿಷಯ ನಿಂದ ಸಹನ ಹೋದ್ರು ನಂದು ಸಹನ. ಏ ಅಂದ್ರ ಏ, ಯಾಕವ ಅಂದ್ರ ಯಾಕಪ್ಪ, ಏನವ ಅಂದ್ರ ಏನಪ್ಪ, ಏನ್ ಮೇಡಮರ್ ಅಂದ್ರ ಮಾಸ್ತರ, ಯಕ್ಕ ಅಂದ್ರ ತಮ್ಮ, ಅಣ್ಣ ಅಕ್ಕ ತಂಗಿ ಅಂದ್ರ ಅಣ್ಣ. ನಮ್ಮ ಮಾತು ಹಿಂಗ ಬರ್ತಾವ. ಹೌದಿಲ್ಲ? ಮಾತು ತಿಳ್ಕೊಂಡು ಮಾತಾಡ್ಬೇಕು, ಅರ್ಥ ಇಟ್ಕೊಂಡು ಮಾತಾಡ್ಬೇಕು, ಎಲ್ಲರ ಜೋಡಿ ಮಾತಾಡಿರ್ಬೇಕು. ಕರೆ ಮುಗುಳ್ಯಾಳ ಮೇಳೆದ ಇನ್ನೊಂದು ಮಾತು ಹೇಳ್ರಿ ಕಮಿಟಿ ಅವರು. ಗಚ್ಚ ಮಾತು ಕೇಳ್ರಿ. ನಾ ಏನು ಮಾತಾಡ್ಲಿಕ್ಕತ್ತೇನೆ, ಅವ್ರೇನು ಮಾತಾಡ್ಲಿಕ್ಕತ್ತಾರ. ಕಬೀರದಾಸರ ಬಗ್ಗೆ ಸಂತರ ಬಗ್ಗೆ ಮಾತು ಹೇಳಿರಿ. ಏನ್ರಿಪ್ಪ? ಹೌದಿಲ್ಲ? ಹೌದು. ಏನನ್ನೋದು ಹಾಳಿ ಹೇಳೋದು ಬೇಡ. ಟೈಮ್ ಆಗ್ಯದ, ಸಭಿಕರಿಗೆಲ್ಲ ಗೊತ್ತದ. ಸಂತರಿಗೆ ಊಟಕ್ಕೆ ಹಾಕಬೇಕಾರ ಮನ್ಯಾಗ ಏನು ಇಲ್ಲ, ಕಡು ಬಡವರದಾರ. ಒಂದ್ ಅಂಗಡಿಗೆ ದುಕಾನಕ್ಕೆ ಹೋಗ್ಯಾರ. ಅಂಗಡಿಗೆ ಹೋಗಿ ಬೆಲ್ಲ ಬ್ಯಾಳಿ ಎಲ್ಲ ಆ ಕಬೀರದಾಸನ ಹೆಂಡತಿ ತಗೊಂಡು ಬರಕ್ ಹೋಗ್ಯಾಳ. ಅವ ದಾನ ಮಾಡಿದತ್ತ. ದಾನ ಮಾಡೋದ್ರಿಂದ ಅವ ಪಂಡರಪುರ ವಿಠಲ್ನ ಗುಡಿ ಕಟ್ಟ್ಯಾನತ್ತ. ಮತ್ತ ಹಂಗ ಕಟ್ಟಾವಿದ್ರ ಕಬೀರದಾಸರ ಹೆಂಡತಿ ಶರೀರ ಯಾಕೆ ಬಯಸಿದವ? ಹೌದಿಲ್ರಿ ಕಾಕ? ಹೌದು. ಸುಮ್ಮನೆ ಮಾತಾಡುದು ಹಂಗೆ. ಅವ್ರ ಜೊತೆ ಕೂಡ ನೀವು ಹಂಗೆ ಹೋಣ. ಹೌದು, ತಿಳ್ಕೊಬೇಕಲ್ಲ. ಇಲ್ಲ, ನಾ ಏನು ಮಾತಾಡಕತ್ತೀನಿ. ಹೌದ್ರಿ ಕಾಕ? ನೀವೇನು ಮಾತಾಡ್ಲಿಕ್ಕತ್ತೀರಿ? ಇನ್ನೊಂದು ಮಾತ ಏನ್ರಿವ? ಹೌದಿಲ್ಲ? ದಾನ ಧರ್ಮದ ಪಾಲದೊಳಗ ಧರ್ಮದ ಪಾಲ ನಂದದ. ಹೌದು. ದಾನದ ಪಾಲ ಸರ್ಜೋಡಿ ಕಲಾವಿದರಿಗೆ ಬಿಟ್ಟಿವಿ. ಹೌದಿಲ್ಲ? ನೀ ಅತ್ರಿ ಮುನಿ ಋಷಿ ಹೆಂಡತಿ ಹೇಳಿರಿ. ಮತ್ತ ದಾನ ಬೇಡಕ್ ಬಂದಾರವ್ರು. ಹೌದು. ಪತಿವ್ರತ ಧರ್ಮದ ಶಕ್ತಿದಿಂದ ಕೂಸಾಗಿ ಆಡಿರೋ ಏನು ಬ್ಯಾರೆದ್ರಿಂದ ನಿಮ್ಮ ದಾನದಿಂದ ಆಡ್ಯಾರವ್ರು. ನೋಡು. ಮತ್ತ ಕತ್ತಿ ಗೊತ್ತಿಲ್ಲ ಯಾಂಬಲ್ಲ. ನಾರದ ಹೋಗಿ ಕೈಲಾಸದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳ ಅದನ್ನೇ ಹೇಳಕ್ ಹೋಗ್ಲಿನ. ನನಗೆ ಎಷ್ಟು ಕಡದಟ್ಲಿ ಅಟ್ಟೆ ತೋಡಿಸ್ಕೋರ ನಾವ. ಎಲ್ಲಿ ವಿಷಯ ಪಾಯಿಂಟ್ ಅದಲ್ಲ ಪುರಾಣದ ಅದನ್ನ ಅಟ್ಟೆ ಎತ್ತಿ ಸಭಿಕರಿಗೆ ಹೇಳವ್ರ. ಉಳ್ಕಾದ ಹೇಳು ಕೊಳೆ ನಮಗೇನು ಬಿದ್ದದ? ಏನ್ ಗರ್ಜದ? ನನ್ನ ಪಾಯಿಂಟ್ ಎಲ್ಲಿ ಎತ್ತದಲ್ಲ ಅಲ್ಲಿ ಅಟ್ಟೆ ಹೇಳ್ತೀನಿ. ಹೌದು, ಉಳಿಕೆ ಟೈಮ್ನಾಗ ಹೇಳಲ್ಲ ನಾವು.
ಅಟ್ಟು ನಿಮ್ಮಲ್ಲಿ ಇತ್ತಪ್ಪ ಅಂದ್ರ ನಿಮ್ಮಲ್ಲಿ ಶಕ್ತಿ ಇತ್ತಪ್ಪ ಅಂದ್ರ ಇತ್ತಂದ್ರ ಕುರುಕ್ಷೇತ್ರ ಯುದ್ಧದಾಗ ಪಾಂಡವ್ರ 5 ಜನ ಅದಾರ, ಹೌದು ಕೌರವ್ರ 101 ಮಂದಿ ಅದಾರ. 101 ಮಂದಿ. ಮತ್ತ ಅವ್ರಿಗೆ ಯಾಕೆ ಸೋಲಾಯ್ತು? ಪಾಂಡವ್ರಿಗೆ 5 ಜನಕ್ಕೆ ಯಾಕೆ ಜಯ ಆಯ್ತು? 5 ಮಂದಿಗೆ ಯಾಕೆ ಜಯ ಆಯ್ತು? 101 ಮಂದಿಗೆ ಯಾಕೆ ಸೋಲಾತು? 7 ಅಕ್ಷಯನ ಸೈನ್ಯನ ಕೌರವ್ರ ಕಡೆ ಅದ. ಹೌದು, ಬರೀ 5 ಕಾಳ ಅದಾವ, ಬರೀ 5 ಕಾಳ. 5 ಕಾಳ ಹಿಂಗ್ ದುಗ್ಸಿದ್ರ ಹೊಕ್ಕಾರ ಅವ್ರು. ಹಾ, ಯಾಕಂದ್ರ ಧರ್ಮದ ಕಡೆ ರಕ್ಷಣೆ ಅದ. ಧರ್ಮ ಯಾರನ್ನ ರಕ್ಷಣೆ ಮಾಡ್ತದಲ್ಲ ಅವ್ರನ್ನ ಧರ್ಮ ರಕ್ಷಣೆ ಮಾಡ್ತದ. ಹೌದ್ರಿಪ್ಪ. ಹಂಗ ಧರ್ಮವನ್ನ ಪಾಂಡವ್ರ ರಕ್ಷಣೆ ಮಾಡ್ಯಾರ, ಅದೇ ಧರ್ಮ ಪಾಂಡವ್ರನ್ನ ಹೊಳ್ಳಿ ರಕ್ಷಣೆ ಮಾಡ್ಯದ. ಹೌದು, ಇದು ಮೊದಲು ನಿಮ್ಮ ತಲೆಯಾಗ ನೆನಪಿರ್ಲಿ. ತರ್ಕಿರ್ಲಿ. ಇನ್ನೊಂದು ಮಾತು ಹೇಳ್ರವ್ರು, ಏನ್ರಿ ಅದು? ಪಂಚ ಪಾಂಡವ್ರು ಹುಟ್ಟಿದ್ರ ಕುಂತಿ, ಪಾಂಡವ್ರ ತಾಯಿ ಕುಂತಿ. ಹೌದಿಲ್ರಿ? ಹೌದ್ರಿಪ್ಪ. ಕುಂತಿದೇವಿ ಕರ್ಣಗ್ ಹಡಿಬೇಕಾದ್ರ ಸೂರ್ಯದೇವನ ಜೋಡಿ ಬೋಗು ಕೂಡಿ ಹಡದಾಳು. ಸೂರ್ಯದೇವನ ಜೋಡಿ ಬೋಗು ಕೂಡಿ ಹಡದಾಳು ಅಂತೇಳಿ ನೀವು ಮಾತಾಡ್ರಿ ತೊದಲ ಬಗ್ಗೆ ಮಾಲು ಮಾಸ್ತರ. ಹೌದಿಲ್ಲ? ಒಂದು ಮಾತು, ಸೂರ್ಯದೇವನ ಜೋಡಿ ಬೋಗು ಆಕೆ ಕೂಡಿ ಪಾಂಡುರಾಜನ ಕಸಗ ಕಳಿಸಿದ್ರಿ ಅಣ್ಣ? ಎಲ್ಲಿ ಕಳಿಸಿದ್ರಿ ಅವ್ರನ್ನ? ಪಾಂಡವ್ರ ಎಲ್ಲಿ ಹೋದ್ರ ಅವರು? ಪಾಂಡವ್ರಲ್ಲ, ಪಾಂಡುರಾಜ. ಇದು ಹೋಗಿ ನಾನು ಕೊಳ್ಳಕ್ಕೆ ಇಡಬೇಡಿ. ಮತ್ತ ತಾವೇ ಹೇಳ್ತಾರೆ, ಪಾಲ್ತೋ ಮಾತಾಡಬೇಡ. ಹೊಳ್ಳಿ ಬಸವಣ್ಣಗೆ ಎಷ್ಟು ಸಲ ವಾರ್ನಿಂಗ್ ಮಾಡಿರಿ ಅವರು? ಪಾಲ್ತೋ ನಾ ಮಾತಾಡ್ಲಕತ್ತೀನೋ ನೀವು ಮಾತಾಡ್ಲಕತ್ತೀರ? ನೋಡು, ವಿಷಯ ಕೇಳೋ ಜನ ಅದ ಇಲ್ಲಿ. ಹೌದಿಲ್ಲ? ಕುಂತಿದೇವಿ ಸಣ್ಣವಳಿದ್ದಂತ ಸಂದರ್ಭದೊಳಗ ದುರ್ವಾಸ ಮುನಿಗಳಿಂದ 5 ಮಂತ್ರವನ್ನ ಪಡ್ಕೊಂಡಾಳ. ಅದೇ 5 ಮಂತ್ರದಿಂದ ಗಂಡನ ಜೋಡಿ ಭೋಗ ಕೂಡಲಾರದೆ 5 ಮಂದಿ ಪಂಚ ಪಾಂಡವರ ಹಡದತ್ತ ನಾ ಪ್ರಭು ಕೊಡ್ತೇನೆ. ಸೂರ್ಯದೇವನ ಮಂತ್ರ ಪಠನ ಮಾಡಿ ಕರ್ಣನ ಹಡದಾಳ. ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮ ಮಕ್ಕಳನ್ನ ಹಡದ್ರ ನನಗೆ ಜಗದಾಗ ಬೆಲೆ ಸಿಗುದಿಲ್ಲ ಆ ಕೂಸಿನ ತೆಪ್ಪಗಟ್ಟಿ ಹೊಳ್ಯಾಗ ಬಿಟ್ಟಾಳ. ಹೌದಿಲ್ಲ? ನೀ ಭೋಗ ಕೂಡಿ ಹಡದಾಳ ಅಂದ್ರೆ ಪ್ರೂಫ್ ನೀ ತಗೊಂಡು ಬಂದು ನೀ ಮಂಗಳಾರತಿ ಮಾಡಿ ಮಾಸ್ತರ. ಮಂತ್ರವನ್ನ ಪಠನೆ ಮಾಡಿ ಕರ್ಣನ ಹಡದ ಕಮಿಟರ್ ಕೈಯಾಗ ಬುಕ್ ಹಾಕೊಟ್ಟು ನಾ ಮಂಗಳಾರತಿ ಮಾಡ್ತೀನಿ. ಅಲ್ಲಿವರೆಗೆ ಮಂಗಳಾರತಿ ಸುಮ್ಮ ಬಂದ್ ಕುಂದ್ರದು. ಏನ್ ಆಟ ಹಚ್ಚಿರಿ? ಸುಮ್ಮನ ಯಾನೂ ಮಾತಾಡಿಲ್ಲ, ನಿಮಗ್ ಟಿಂಗಲ್ಲು ಮಾಡಿಲ್ಲ, ನಿಮ್ಮ ಹಾಳು ಯಾನೂ ಮಾತಾಡಿಲ್ಲ. ನಿಮ್ ಮ್ಯಾಗೆ ನಾ ಒಂದು ಮಾತು ಹೇಳ್ತೀನಿ ಕೇಳು. ಸತ್ಯವಾಗಿ ಶಿವಸ್ಥಾನದಾಗ ಸುಮಿತ್ರನ ಮ್ಯಾಳ 13 ವರ್ಷ ಮುಗಿದ 14ನೇ ವರ್ಷ ಚಾಲ್ತೈತಿ ಬಂಧುಗಳೇ. ನಿಮ್ಮ ಮುಂದೆ ಹೇಳ್ರೆ ಸಾಕ್ಷಾತ್ ಭಾಗ್ಯವಂತಿ ದೇವಿ ಗುಡಿ ಮುಂದೆ ದೇವಿಗೆನೆ ಹೇಳಿದಂಗನ. ಹೌದಿಲ್ಲ? ಸಣ್ಣ ಕೂಸು ನನ್ನ ಬಾಜು ಐತಂದ್ರ ಆ ಕೂಸಿನಕ್ಕಿಂತ ಕೆಳಗಾಗಿನ ಹಾಡ್ತೀನಿ ಮೊದಲು. ಇದು ನನ್ನ ಧರ್ಮದ, ಇದು ನನ್ನ ಗುಣ ಇದ. ನೀವೇನು ನಗಸ್ತೀರಿ, ನೀವ್ಯಾನ ಬಾರಿ ಹಾಡ್ತೀರಿ, ನೀವೇನು ಬಾರಿ ಹಾಡ್ತಿರ್ತೀರಿ, ನಿಮ್ಗೇನು ಹೊಟ್ಟಿ ಕಿಚ್ಚು ಎಲ್ಲಾ ಕಿಚ್ಚಿರ್ಬೇಕತ್ತ ಮನುಷ್ಯಾಗ ಹೊಟ್ಟಿ ಕಿಚ್ಚಿರಬಾರದತ್ತ. ಹೌದಿಲ್ಲ? ಹೊಟ್ಟಿ ಕಿಚ್ಚಿದ್ದ ಮನುಷ್ಯ ಊರು ಬಿಟ್ಟು 4 ದಿನ ಊರು ಮುಂದೆ ಹೋಗಲ್ಲವ. ನನ್ನಲ್ಲಿ ಆ ಹೊಟ್ಟಿ ಕಿಚ್ಚು ಇಲ್ಲ ತಿಳ್ಕೊಂಡು ಜಗತ್ತಿನಾಗ ಜೇಂಡ ಹಚ್ಚಿ ತಿರುಗಾಡಕತ್ತದ ಮುಗುಳ್ಯಾಳ ಮೇಳ. ಇಲ್ಲ 10 ಮಂದಿಗೆ ನಿಂಬಿಕಾಯಿ ಒಗದ್ರು ಏನೂ ಮಾಡಕ್ಕಾಗೋಲ್ಲ. ಹೊರಿಗಂಟ್ಲಿ ನನ್ನ ಮನೆ ಮುಂದೆ ಬಂದು ಸುರಿಲಿಕ್ಕರೆ ಯಾನು ಮಾಡಕ್ಕಾಗೋಲ್ಲ. ಪರಕೆ ಬರಂಗಿಲ್ಲ. ಸಾಕ್ಷಾತ್ ಮಾಳಿಂಗರನ ಹಸ್ತ ಮುಗುಳ್ಯಾಳ ಮ್ಯಾಳಿಗೆ ಅದ. ಹೌದಿಲ್ಲ? ಮುಂದಿನ ಸಂದಿನ ನೀವು ಯಾಕಂದ್ರೆ ರೆಕಾರ್ಡ್ ಆತ ಹೊಳ್ಳಿ ಉಗುಳಿದುಗಳು ಹೊಳೆ ತಗೊಳಂಗಿಲ್ಲ. ನೀವೇನ್ ಹೇಳಿರಿ? ಕುಂತಿದೇವಿ ಸೂರ್ಯದೇವನ ಜೋಡಿ ಭೋಗ ಕುಡಿ ಅಂತೇಳಿ ನೀವು ಅಂದಿರಿ. ಹೌದ್ರಿ? ಯೂಟ್ಯೂಬ್ ನಾ ಸುಳ್ಳು ಹೇಳ್ರಿ, ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ಲ. ಹೌದಿಲ್ಲ? ಭೋಗ ಕುಡಿದ್ದ ನೀವು ತಗೊಂಡ್ ಬರ್ರಿ, ಮಂತ್ರ ಪಠನೆ ಮಾಡಿ ಅವ್ರನ್ನ ಹಡದಾಳ ಕರ್ಣನ ಕಿವಿದಿಂದ ಹಡದಾಳತ್ತೆ ನಾ ಕೊಡ್ತೀನಿ. ಸುಮ್ ಮಾತಾಡ್ದ? ಹೌದಿಲ್ರಿ ಕಕ್ಕ? ಸುಮ್ಮನೆ ಅಲ್ಲ. ಯಾಕಂದ್ರ ವಿಷಯ ತಿಳಿದವರಿಗೆ ತಿಳಿತದ. ಪುರಾಣ ಬದ್ಧವಾಗಿ ಬರಬೇಕು. ಇವ್ರು ಏನ್ ಬಾಳ ಬಾರಿ. ನಾವೊಂದು ಮಾತು ಹೇಳ್ತೀನಿ, ನನಗೆ ಯಾವತ್ತೂ ಹಮ್ ಅನ್ನೋದಿಲ್ಲ. ಆ ಹಮ್ ತಗದು ಒಗದಿನ ಅಂತ ತಿಳ್ಕೊಂಡೇನೆ ಊರಂದ ಒಂದ್ ಹುಡುಗರು ಎಲ್ಲಾ ನನ್ನ ಸ್ವತಃ ನಮ್ಮ ಅಕ್ಕನ ಮೇಳ ತಿರುಗಿ ಜೀವಕ್ಕೆ ಜೀವ ಕೊಡುವಂಗ ಬಂದಾರ ಅವ್ರು. ನನಗ ಹಮ್ ಇದ್ದಿತ್ತಂದ್ರೆ ಊರು ಬಿಟ್ಟು 4 ಮಾರ ಮುಂದೆ ಬರ್ತಿದ್ದಿಲ್ಲ. ಹೌದಿಲ್ಲ? ಅದಕ್ಕಾಗಿ ಇರ್ಲಿ. ಯಾಕಪ್ಪ ಅಂದ್ರೆ ವಿಷಯ ಆಗಬೇಕು, ವಿಷಯ ಗುಡಾಂತರ ಆಗಿರಬಾರ್ದು. ಹೌದಿಲ್ಲ? ಅರ್ಥ ಬಹಳ ಸೂಕ್ಷ್ಮವಾಗಿ ಬಳಸಬೇಕು, ಶಬ್ದ ಬಹಳ ಸೂಕ್ಷ್ಮ. ನೀನ್ ದೊಡ್ಡ ಕಲಸಾವ್ ನನಗ. ಹೌದಿಲ್ಲ? ಯಾಕಪ್ಪ ಅಂದ್ರ ವಿಷಯ ಬರಬೇಕು. ಟಕ್ಕರ್ ಕೊಡಬೇಕು. ನೀವ್ ಎಲ್ಲಿ ಕೊಟ್ರಿ? ದಾನದ ಬಗ್ಗೆ ಏನ್ ಕೊಟ್ರಿ? ಏನು ಇಲ್ಲ. ಸಾಕಷ್ಟದ ದಾನ.